ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಅವರ ಪುತ್ಥಳಿಗೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಮಾಜಿ ಜಂಗಲ್ ರೆಸಾರ್ಟ್ ಅಧ್ಯಕ್ಷರಾದ ರಾಜೇಶ್ ಕೋಟೆನ್ನವರ್ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಅಂಬೇಡ್ಕರ್ ಅವರ 133ನೇ ಜಯಂತಿ ಉತ್ಸವ 133 ವರ್ಷಗಳ ಹಿಂದೆ 1891 ಏಪ್ರಿಲ್ 14ರಂದು ಬಾಬಾ ಸಾಹೇಬರು ಹುಟ್ಟಿದ ಈ ದಿವಸ ಇದು ನಮ್ಮ ರಾಷ್ಟ್ರಕ್ಕೆ ಮತ್ತು ಜಗತ್ತಿಗೆ ಒಂದು ಬೆಳಕನ್ನು ದೇವರು ಕೊಟ್ಟಾನಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಭಾರತ ಏನಾಗತ್ತಿತ್ತಂದ್ರೆ ಜಾತಿ ಆಧಾರದ ಮೇಲೆ ಭಾಳ ಒಂದು ತೊಡರಿನಿಂದ ಕುಡಿತು. ಈ ತೊಡರಿಂದ ಕುಡಿದಾಗ ಮೊದಲಿಗೆ ಬಂದಂಥ ಬುದ್ಧ, ನಂತರ ಬಂದಂಥ ಬಸವಣ್ಣನವರು ತಮ್ಮ ಕ್ರಾಂತಿಕಾರ್ಯವನ್ನು ಮಾಡಿದರು. ಅದರ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದವರು ಯಾರಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಮ್ಮ ದೇಶ ಏನಾದ್ರು ಇವತ್ತು ಒಂದು ಪರಿವರ್ತನೆ ಆಗ್ತಾ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಂವಿಧಾನದ ಮೂಲಕ. ಆ ಸಂವಿಧಾನದ ಮೂಲಕನ ಏನು ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ರೂಪಿ ಅನ್ನೋ ಒಂದು ಬುಕ್ದಲ್ಲಿ ಆವಾಗ ಬರೆದಿಟ್ಟಿದ್ರು. 15 ವರ್ಷಕ್ಕೊಮ್ಮೆ ಈ ದೇಶದಲ್ಲಿ ಕರೆನ್ಸಿ ನೋಟ್ಗಳನ್ನು ಬದಲಾವಣೆ ಮಾಡಬೇಕು. ಯಾಕಂದ್ರೆ ಯಾರು ಕರಪ್ಷನ್ ಮಾಡ್ತಾರೆ, ಯಾರು ಬಲಾಟಿರ್ತಾರೆ, ಅವ್ರ ಕಡೆ ರೊಕ್ಕ ಉಳಿಬಾರ್ದು. ಅದು ಇಡೀ ರಾಷ್ಟ್ರದ ತುಂಬ ಸಮಾನವಾಗಿ ಹಂಚಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸೋದು ನಮ್ಮ ಕರೆನ್ಸಿ ಚೇಂಜ್ ರೂಪಿಯನ್ನು ಒಂದು ಬುಕ್ನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಷ್ಟ್ರ ಹೆಂಗೆ ನಡಿಬೇಕು, ಆರ್ಥಿಕ ರೀತಿಯಲ್ಲಿ ಹೆಂಗಿರ್ಬೇಕು ಅನ್ನೋದಾಗ ಬರೆದಿಟ್ಟಾಗ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿಟ್ಟಿದ್ರು. 70 ವರ್ಷಗಳವರೆಗೆ ಕಾಂಗ್ರೆಸ್ ಅದನ್ನು ಮುಚ್ಚಿಟ್ಟಿತ್ತು, ಬಲಾಟೆ ಆಗ್ತಾಯಿದ್ರು. ಇವತ್ತು ನರೇಂದ್ರ ಮೋದಿಯವರು ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಸಿತ್ ಅಂತೇಳಿ ಒಂದು ಪರಿವರ್ತನೆಯಲ್ಲಿ ಅದನ್ನು ಜಾರಿಗೆ ತಂದರು. ಅದೇ ರೀತಿಯಾಗಿ ಈ ದೇಶದ ಅವರ ಪಂಚ ತೀರ್ಥಗಳು ಏನದಾವ ಅದು ಅವರು ಕಲ್ತಿದ್ದಿರ್ಬೋದು, ಹುಟ್ಟಿದ್ದಿರ್ಬೋದು, ಹಾಗೂ ಅವರು ತಮ್ಮ ಜೀವನವನ್ನು ನಡೆಸಿದ್ದಿರ್ಬೋದು, ಅಥವಾ ಶಿಕ್ಷಣವನ್ನು ಪಡೆದಂಥ ಇಂಗ್ಲೆಂಡ್ ಇರ್ಬೋದು. ಎಲ್ಲ ಪವಿತ್ರ ಕ್ಷೇತ್ರಗಳನ್ನು ನಮ್ಮ ನರೇಂದ್ರ ಮೋದಿಯವರು ಸಾವಿರಾರು ಕೋಟಿಗಳ ಅನುದಾನವನ್ನು ಕೊಡುವ ಮೂಲಕ ಅವರಿಗೆ ಶ್ರೇಷ್ಠವಾದಂಥ ಒಂದು ಅವ್ರಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ರಾಷ್ಟ್ರದಲ್ಲಿ ಭಾರತ ರತ್ನ ಪ್ರಶಸ್ತಿ ಯಾರು ಮೊಟ್ಟ ಮೊದಲನೇದಾಗಿ ಕೊಟ್ಟಿದ್ದಾದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ನೋಡ್ರಿ. ಕಾಂಗ್ರೆಸ್ ಅವರು ಜೀವಂತಿದ್ದಾಗ ಎಲ್ಲವನ್ನ ಭಾರತ ರತ್ನವನ್ನು ತೊಗೊಂಡ್ರು. ಇಂದಿರಾ ಗಾಂಧಿ ತೊಗೊಂಡು, ರಾಜೀವ್ ಗಾಂಧಿ ತೊಗೊಂಡ, ನೆಹರು ತೊಗೊಂಡ, ಎಲ್ಲರೂ ತೊಗೊಂಡ್ರು. ಈ ದೇಶಕ್ಕೆ ಏನು ಸಮಾನತೆಯನ್ನು ಕೊಟ್ಟ, ಈ ದೇಶವನ್ನು ಮುನ್ನಡೆಸಲು ನಮಗೆ ಸದೃಢವನ್ನು ಮಾಡಿದಂಥ ಈ ದೇಶದ ಹೆಣ್ಮಕ್ಳಿಗೆ ಕೊಡುಗೆಯನ್ನು ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮರ್ತಿದ್ರು. ಅದಕ್ಕೆ ಕೊಡಬೇಕಂದ್ರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಬರಬೇಕಾಯ್ತು. ಇದು ನಮ್ಮ ಕಳಕಳಿ. ಏನಂದ್ರೆ ನಾವು ಏನು ಕಳಕಳಿನ ಇಟ್ಕೊಂಡ್ವಿ, ಆ ಕಳಕಳಿಗೆ ನಾವು ಸಹ ಬದ್ಧರಾಗಿದ್ದೀವಿ. BJPಯವರು, ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಸಂವಿಧಾನದ ಪರವಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ನಡೀತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಈ ಮಾರ್ಗದರ್ಶನ ಮಾಡಬೇಕು. ಅವರ ಎಲ್ಲ ನನಗೆ ಆಶೀರ್ವಾದ ನಮ್ಮೆಲ್ಲರಿಗೂ ಸದಾ ಇರಲಿ. ಅವರನ್ನು ನಾನು ತುಂಬ ಹೃದಯದಿಂದ ನನ್ನ ಮನಪೂರ್ವಕವಾಗಿ ಅವರು ನೆನೆಸ್ತೇನೆ. ಇವತ್ತು ನನಗೆ ದೊಡ್ಡ ಹಬ್ಬ. ಅವರು ಜೀವಂತಿದ್ರಿಂದ ನಾನು ಭಾಳ ಖುಷಿ ಪಡ್ತಿದ್ದೆ, ಆದರೆ ಇವತ್ತಿಲ್ಲ. ಇವತ್ತು ಅರುಣಾನಾಯಿ ಒಳಗೆ ನಾವು ನಡೀತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಜೈ ಹಿಂದ್ ಜೈ ಭೀಮ್ ಅಂತ ನಾನು ಮಾತನ್ನು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಇಂದಿನ ಯುವ ಪೀಳಿಗೆಗೆ ದಾರಿದೀಪ ಎಂದವರು. ನಾಡಿನ ಸಮಸ್ತ ಜನತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯ ಕೋರಿದರು.